ಕಳೆದ 4-5 ದಿನಗಳಿಂದ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ನಿಟ್ಟಿನಲ್ಲಿ ವಿಮಾನ ಹಾರಾಟ ಬಂದ್ ಆಗಿರೋದ್ರಿಂದ ವಾಪಸ್ ಭಾರತೀಯರು ಬರೋದಕ್ಕೆ ಕಷ್ಟವಾಗ್ತಿದೆ. ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದಿಷ್ಟು ಪ್ರಯತ್ನಗಳನ್ನು ಪಡ್ತಾ ಇದೆ. ಇನ್ನು ಇರಾನ್ ಇಸ್ರೇಲ್ ಮಧ್ಯೆ ಮತ್ತಷ್ಟು ಯುದ್ಧ ಜೋರಾಗ್ತಾ ಇದೆ ದಿನ ಕಳೆದಂತೆ. ದಾಳಿಗೆ ಪ್ರತಿ ದಾಳಿಯನ್ನ ಎರಡೂ ದೇಶಗಳು ಪರಸ್ಪರ ಜಿದ್ದಿಗೆ ಬಿದ್ದಂಗೆ ಮಾಡ್ತಾ ಇವೆ. ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಫಸ್ಟ್ ವಾಯು ನೆಲೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇತ್ತು, ಅದಾದ್ಮೇಲೆ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡ್ತು. ಅನೇಕ ಅಧಿಕಾರಿಗಳು ಇದರಿಂದಾಗಿ ಮೃತಪಟ್ಟಿದ್ದಾರೆ. ಈಗ ವಿಶ್ವದಾದ್ಯಂತ ಭಾರತವೂ ಸೇರಿದಂತೆ ಆತಂಕ ಇರೋದು. ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಇತರೆ ತೈಲ ಬೆಲೆ ಏರಿಕೆ ಆಗುವಂತ ಆತಂಕದ ಮಧ್ಯದಲ್ಲಿ ಭೀಕರ ದಾಳಿ ಮುಂದುವರೆದಿದೆ. ಇರಾನ್ ಮೇಲೆ ಇಸ್ರೇಲ್ನಿಂದ ಭೀಕರ ದಾಳಿಯಾಗಿದೆ. ಇರಾನ್ ಟಿವಿ ಚಾನೆಲ್ ಕಟ್ಟಡದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಲೈವ್ ಆಗಿ ನ್ಯೂಸ್ ಓದ್ತಾ ಇದ್ದಾಗಲೇ ಚಾನೆಲ್ ಮೇಲೆ ಬಾಂಬ್ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪತ್ರಕರ್ತೆ ಸೇರಿದಂತೆ ಟಿವಿ ಚಾನೆಲ್ನ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಸ್ರೇಲ್ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಇರಾನ್ ಅಧ್ಯಕ್ಷ ಖಮೇನಿ. ಸುರಕ್ಷಿತ ಸ್ಥಳವನ್ನು ಸೇರ್ಕೊಂಡಿದ್ದಾರೆ ಇರಾನ್ ಅಧ್ಯಕ್ಷ ಖಮೇನಿ. ಇನ್ನು ಇಸ್ರೇಲ್ ಪರ ಕೆಲಸ ಮಾಡ್ತಾ ಇದ್ದ ಇಬ್ಬರನ್ನ ಇರಾನ್ ಬಂಧಿಸಿದೆ. ಬಂಧಿತರಿಂದ ಸ್ಫೋಟಕ ಲಾಂಚರ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮೇಲಿಂದ ಮೇಲೆ ದಾಳಿಯನ್ನ ಇಸ್ರೇಲ್ ಮುಂದುವರೆಸಿದೆ. ಇಲ್ಲಿ ದಾಳಿ ಪ್ರತಿ ದಾಳಿ ಎರಡೂ ದೇಶಗಳಿಂದ ಕಳೆದ 5 ದಿನಗಳಿಂದ ಮುಂದುವರೆದಿದೆ. ನೋಡಿ, ನ್ಯೂಸ್ ಓದ್ತಾ ಇದ್ದಾಗ ಆ ಕಟ್ಟಡವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಲೈವ್ ನ್ಯೂಸ್ ಅಲ್ಲೇ ಆ ಲೇಡಿ ಆಂಕರ್ ಎದ್ದು ಓಡಿದ್ದಾರೆ. ಯಾರಿಗಾದ್ರೂ ಆತಂಕ, ಹೆದರಿಕೆ ಆಗೋದು ಸಹಜ ಇಂಥದ್ದಾದಾಗ. ಅಂದ್ರೆ ಅದೇ ಯುದ್ಧದ ಬಗ್ಗೆನೇ ಮಾತಾಡ್ತಾ ಇದ್ದಾಗ, ಜನರಿಗೆ ವಿಶ್ವವನ್ನ ತಲುಪಿಸ್ತಾ ಇದ್ದಾಗ ಅದೇ ಕಟ್ಟಡವನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಭಾರೀ ಸ್ಫೋಟ ಕೇಳ್ಬಂದಿದೆ. صدایی که شنیدید فضای غبارآلوده استودیو ಇರಾನ್ನ ಟಿವಿ ಚಾನೆಲ್ ಮೇಲೆ ದಾಳಿಯನ್ನ ಮಾಡಿರೋದು ಇಸ್ರೇಲ್. ಲೈವ್ ನ್ಯೂಸ್ ನಲ್ಲಿ ಇದ್ದಾಗಲೇ ಈ ಕಟ್ಟಡವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈ ಕಟ್ಟಡದಲ್ಲಿದ್ದಂತ ಅನೇಕ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಯುದ್ಧದ ಸಂದರ್ಭದಲ್ಲಿ ಅಣ್ವಸ್ತ್ರದ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇರಾನ್ ಎಂದಿಗೂ ಅಣ್ವಸ್ತ್ರವನ್ನ ಹೊಂದೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಅಣ್ವಸ್ತ್ರವನ್ನ ಅಭಿವೃದ್ಧಿಪಡಿಸೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮೊನ್ನೆ ಯುದ್ಧ ಆರಂಭ ಆದ ಸಂದರ್ಭದಲ್ಲೂ ಕೂಡ 4 ದಿವಸದ ಹಿಂದೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಅಮೆರಿಕ ಮೇಲೆ ದಾಳಿ ಮಾಡುವಂತ ಎಚ್ಚರಿಕೆಯನ್ನ ಇರಾನ್ ಕೊಟ್ಟಂತ ಬೆನ್ನಲ್ಲೇ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇದೀಗ ಅಣ್ವಸ್ತ್ರದ ವಿಷಯವಾಗಿ ಮತ್ತೊಮ್ಮೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಾನು ಹೇಳಿದಂತಹ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಾಗಿತ್ತು. ಸಹಿ ಹಾಕದೆ ಅನೇಕರ ಸಾವಿಗೆ ಇರಾನ್ ಕಾರಣವಾಗಿದೆ. ಟೆಹರಾನ್ ನಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಬಗ್ಗೆ ಎಕ್ಸ್ ನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಈ ಅಣ್ವಸ್ತ್ರದ ವಿಷಯವಾಗಿ ಅಣ್ವಸ್ತ್ರ ಅಭಿವೃದ್ಧಿ ಪಡಿಸೋದನ್ನ ಇರಾನ್ ಬಿಡಬೇಕು. ಅಂದ್ರೆ ಅಣ್ವಸ್ತ್ರ ಯಾವತ್ತೂ ಹೊಂದೋದಕ್ಕೆ ಸಾಧ್ಯ ಇಲ್ಲ ಇರಾನ್ ಅನ್ನೋ ಜೊತೆಯಲ್ಲಿ ಈ ಒಪ್ಪಂದದ ವಿಷಯಕ್ಕೆ ಸಹಿ ಹಾಕುವಾಗಲೂ ಕೂಡ ಇರಾನ್ ಒಪ್ಕೊಂಡಿಲ್ಲ. ಸೊ ಈ ವಿಷಯವನ್ನ ಫಸ್ಟ್ ಕೈ ಬಿಡಬೇಕು ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇರಾನ್ ಹಾಗೇನೆ ಇಸ್ರೇಲ್ ಮಧ್ಯದಲ್ಲಿ ಯುದ್ಧ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಅನೇಕರಿಗೆ ಸಮಸ್ಯೆ ಆಗ್ತಿದೆ. ಎಸ್ಪೆಷಲಿ ಎರಡೂ ದೇಶಗಳಲ್ಲಿರುವಂತಹ ಭಾರತೀಯರು, ಕನ್ನಡಿಗರು ಅತಂತ್ರರಾಗ್ಬಿಟ್ಟಿದ್ದಾರೆ. ಈಗ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ನಮಗೆ ರಕ್ಷಣೆ ಬೇಕು, ಸದ್ಯಕ್ಕೆ ಸೇಫ್ ಆಗಿದ್ದೀವಿ, ನಮಗೆ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ, ಆದರೆ ನಾವು ವಾಪಸ್ ಭಾರತಕ್ಕೆ ಬರೋದಕ್ಕೆ ನಮಗೆ ಅಟ್ಲೀಸ್ಟ್ ಪರ್ಯಾಯ ಮಾರ್ಗವನ್ನ ಹುಡುಕೊಡಿ, ಮಾತುಕತೆಯನ್ನ ನಡೆಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇರಾನ್ನಲ್ಲಿದ್ದಾರೆ 10,000 ಭಾರತೀಯರು. ಈಗಾಗಲೇ ಇರಾನ್ನಲ್ಲಿದ್ದಂತ 1,500 ವಿದ್ಯಾರ್ಥಿಗಳ ರಕ್ಷಣೆಯನ್ನ ಮಾಡಲಾಗಿದೆ. ಯುದ್ಧ ಪೀಡಿತ ಟೆಹರಾನ್ನಿಂದ ಸುರಕ್ಷಿತ ಸ್ಥಳಕ್ಕೆ ಅವರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನೊಂದು ಕಡೆ ಅರ್ಮೇನಿಯಾ ಮೂಲಕ ಭಾರತೀಯರ ರಕ್ಷಣೆಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಮಧ್ಯೆ ಇಸ್ರೇಲ್ನಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಸೇಫ್ ಆಗಿದ್ದಾರೆ. ಹಾಸನದ 15ಕ್ಕೂ ಹೆಚ್ಚು ಮಂದಿ ಇಸ್ರೇಲ್ನಲ್ಲಿ ಇದ್ದಾರೆ, ಸುರಕ್ಷಿತವಾಗಿದ್ದಾರೆ. ಅಲ್ಲಿ ಯಾವ ಕ್ಷಣಕ್ಕೆ ಯಾವ ಬಿಲ್ಡಿಂಗ್ ಅನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಿದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಸೈರನ್ ಆಗುತ್ತೆ, ಬಂಕರ್ಗಳ ವ್ಯವಸ್ಥೆ ಎಲ್ಲ ಬಿಲ್ಡಿಂಗ್ ನಲ್ಲೂ ಇರುತ್ತೆ. ಅಲ್ಲೊಂದು 20 ನಿಮಿಷ ಇರ್ತಾರೆ, ಅದಾದ್ಮೇಲೆ ಮತ್ತೆ ಬರ್ತಾರೆ. ಅಂದ್ರೆ ಹೋಟೆಲ್ಗಳಲ್ಲಿ ಯಾರೆಲ್ಲ ತಂಗಿದ್ದಾರೆ ಅವ್ರಿಗೇನು ಸಮಸ್ಯೆ ಆಗ್ತಾ ಇಲ್ಲ. ಅಂದ್ರೆ ಬೇಸಿಕ್ ಫೆಸಿಲಿಟಿ ಏನ್ ಬೇಕು, ಊಟ ತಿಂಡಿ ಅದೆಲ್ಲವೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಜೀವ ಭಯ ಅನ್ನೋದು ಈ ಸಂದರ್ಭದಲ್ಲಿ ಕಾಡೇ ಕಾಡುತ್ತಲ್ಲ. ನಾವು ವಾಪಸ್ ಹೋಗಬೇಕು, ಇದಕ್ಕೆ
ನಮಗೆ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇರಾನ್ನಲ್ಲಿ ಗೌರಿಬಿದನೂರಿನ 7 ವಿದ್ಯಾರ್ಥಿಗಳು ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮೋದಿ ಹಾಗೆಯೇ ಸಿಎಂಗೆ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಇಸ್ರೇಲ್ನಲ್ಲಿ ಹಾಸನದ 15 ಮಂದಿ ಸಿಲುಕಿದ್ದಾರೆ. ಹಾಸನದಲ್ಲಿ ಇರುವಂತಹ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಸದ್ಯ ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರು ಸೇಫ್ ಆಗಿದ್ದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಅಂದ್ರೆ ಇಲ್ಲಿರ್ತಾರಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ನಿರಂತರವಾಗಿ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಇರಾನ್ನ ಟೆಹರಾನ್ನಲ್ಲಿ ಗೌರಿಬಿದನೂರು ತಾಲೂಕಿನ ಅಲಿಪುರದ 7 ಮಂದಿ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ. ನಮ್ಮನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ.